ಹೇ ವಿಜಯ್, ವಿಡಿಯೋ ಸ್ಟಾರ್ಟ್ ಆಗಿದೆ. ಹೌದಾ? ಎಂತ ಮಾರೇ, ಟ್ರಾವೆಲ್ ವಿಜಯನ ಮಿಸ್ ಮಾಡ್ತಿದ್ರಾ? ಬರ್ತಾರೆ ಆದಷ್ಟು ಬೇಗ ಬರ್ತಾರೆ. ಈಗ ಸ್ವಲ್ಪ ನಾನು ನೀಚಿದೆಲ್ಲ ವೀಡಿಯೋ ಮಾಡ್ತೆ, ಆನಂತರ ಅವರು ಬರ್ತಾರೆ. ಬಂದಾಗ ಅವರು ನಿಮಗೆ ಹೊಸ ಪ್ಲೇಸ್ ಮತ್ತು ನೋಡೋದ ಪ್ಲೇಸ್ ಎಲ್ಲ ತೋರಿಸ್ತಾರೆ. ಹಾಗಾದ್ರೆ ಈಗ ವೀಡಿಯೋ ಸ್ಟಾರ್ಟ್ ಮಾಡುವ. ಹಾಂ, ಈಗ ಸೀದಾ ವೀಡಿಯೋಗೆ ವಿಷಯಕ್ಕೆ ಬರ್ತೆ. ಆದರೆ ಮೊನ್ನೆ ಒಂದು ಮನೆ ಆಗುತ್ತಿರುವ ಮನೆಯಲ್ಲಿ ಒಂದು ವೀಡಿಯೋ ಮಾಡಿದ್ದೆ. ಅವಾಗ ಹೇಳಿದೆ ನಿಮಗೆ ಇದು ವೀಡಿಯೋದು ಟೂರ್ ಬೇಕಿದ್ರೆ ಕಮೆಂಟ್ ಮಾಡಿ ಅಂತ. ಸೊ ಇವತ್ತಿನ ವೀಡಿಯೋ ಅದೇ, ಹೌಸ್ ಟೂರ್. ಅಂದರೆ ಮನೆ ಆಗಿದ್ದ ಮನೆಯಲ್ಲ, ಮನೆ ಆಗುತ್ತಿರೋ ಮನೆದು ಹೌಸ್ ಟೂರ್. ಹಾಗಾದ್ರೆ ಈಗ ಹೋಗುವ, ತೋರಿಸ್ತೇನೆ ನಿಮಗೆ ಹೇಗೆ ಉಂಟಂತ. ಬನ್ನಿ 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 ಬನ್ನಿ. ಬನ್ನಿ ಬನ್ನಿ ಒಳಗೆ ನೋಡ. ಅರೆ ಬನ್ನಿ ಅಪ್ಪ, ಅರೆ ಬನ್ನಿ, ನಿಮ್ದೇ ಮನೆ ಅಂತ ಅನ್ಕೊಳ್ಳಿ. ಬನ್ನಿ 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 ಬನ್ನಿ. ಎಸ್, ಇದು ಆಗುತ್ತಿರುವ ಮನೆ. ಮೊದಲಿಗೆ ವಿಡಿಯೋ ಶುರು ಮಾಡುವ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಿಕೊಟ್ಟು. ಅದೆಂತಂದ್ರೆ, ಈ ಮನೆ ನಂದಲ್ಲ. ಅದಕ್ಕೆ ಸಾರಿ ತಮ್ನೆಲಿಗೆ ಆಗ್ಬೋದು, ಮತ್ತೆ ಆಗ ಕ್ಲಿಕ್ ಬೈಟಿಗೆ ಸಾರಿ. ಯಾರ್ದಂದ್ರೆ ನನ್ನ ಫ್ರೆಂಡ್ ಇವಾಗ ಕಾರ್ತಿಕ್, ನನ್ನ ಚೈಲ್ಡ್ ಫ್ರೆಂಡ್, ಅವನದು ಮನೆ, ಅವನದಾಗ್ತಿರೋ ಮನೆ. ಈಗ ಮತ್ತೊಮ್ಮೆ ಹೇಳ್ತಿದ್ದೀನಿ, ರಾಂಗ್ ತಮ್ನೇಲಿಗೆ ಮತ್ತೆ ರಾಂಗ್ ಕ್ಲಿಕ್ ಬೈಟಿ ಕೊಟ್ಟದಕ್ಕೆ ಸಾರಿ. ಈಗ ನೆಕ್ಸ್ಟ್, ಈಗ ಮನೆ ಟೂರನ್ನು ನಮ್ಮ ಫ್ರೆಂಡ್ ಕಾರ್ತಿಕ್ ಅವರು ಮಾಡ್ತಾರೆ. ಈಗ ನೆಕ್ಸ್ಟ್ ಮೈಕ್ ಅವರಿಗೆ, ಅವ್ರು ಹೇಳ್ತಾರೆ ಎಂತೆಂಥ ಮನೆ, ಯಾವ ರೂಮ್, ಎಂತ ಕತೆ ಅಂತ. ಓಕೆ, ಎಲ್ರಿಗೂ ನಮಸ್ತೆ. ಇದು ನಮ್ಮ ಹೋಮ್ ಟೂರ್. ಸೊ ನಾವು ಇಲ್ಲಿ ಎಂಟರ್ ಆಗ್ತಿರುವಾಗಲೇ ಫಸ್ಟಿಗೆ ನಾವು ಬರ್ತಿದ್ದೇವೆ ಹಾಲ್. ಹಾಗೆ ಮುಂದೆ ಬಂದರೆ ಇಲ್ಲಿ ಒಂದು ದೈವದ ಕೋಣೆ ಇದೆ. ಇಲ್ಲಿ ಒಂದು ದೇವರನ್ನು ತೊಡಗಿಸಿದ್ದೀವಿ. ಸೊ ಇದು ನಮ್ಮ ದೈವದ ಕೋಣೆ. ಕಂಪ್ಲೀಟ್ ಆಗಬೇಕು. ಬಾಗಿಲೆಲ್ಲ ಆಗಿದೆ ನೋಡಿ. ಬಾಗಿಲು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ಹೋಗುವ. ನೆಕ್ಸ್ಟ್ ಇನ್ನು ಎಂತ ಉಂಟು ಮನೆಯಲ್ಲಿ? ಬನ್ನಿ. ಇದು ನಮ್ಮದು ಮೊದಲನೇ ರೂಮ್. ಇಲ್ಲಿ ಇದರ ಡೈಮೆನ್ಷನ್ 10x10. ಇಲ್ಲಿ ಈಗ ಇದೆ ನೋಡ್ಬೋದು. ಇಡೀ ಮರಳು ಎಲ್ಲ ತುಂಬಿದೆ. ಮರಳಿಗೆ ತುಂಬ ಕಷ್ಟ ಇದೆ, ಆದ ಕಾರಣ ಮರಳನ್ನು ಇಲ್ಲಿ ಸ್ಟಾಕ್ ಮಾಡಿದೆ. ಮೊದಲಿಗೆ ಅರ್ಧ ಫುಲ್ ತುಂಬಿದ್ದು, ಈಗ ಕಾಲ್ ಭಾಗ ಇದೆ, ಎಲ್ಲ ಯೂಸ್ ಆಗಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಫುಲ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಹೋಗುವ. ನೆಕ್ಸ್ಟ್ ನೆಲ್ಲಿ ತೋರಿಸ್ತೀರಾ? ಇದು ನೆಕ್ಸ್ಟ್ ಇಲ್ಲಿ ಇದು ನಮ್ಮ ಸೆಕೆಂಡ್ ಬೆಡ್ರೂಮ್. ಇದರ ಡೈಮೆನ್ಷನ್ 12x10 ಫೀಟ್. ಸೊ ಇದು ನಮ್ಮ ಕೋಣೆ ಅಂತ ಹೇಳ್ಬೋದು. ಇದನ್ನು ಮುಂದೆ ನಾವು ಒಂಥರ ಸ್ಟುಡಿಯೋ ತರ ಯೂಸ್ ಮಾಡುವಂತ ಒಂದು ಪ್ಲಾನ್ ಅಲ್ಲಿ ಇದ್ದೇವೆ. ಇದು ಬಿಫೋರ್ ಅಲ್ಲ, ಆಫ್ಟರ್ ತೋರಿಸ್ತೀನಿ. ಆಫ್ಟರ್ ವಿಡಿಯೋಸ್ ಬರ್ತದೆ, ಅವಾಗ ಸಹ ಕಾಯ್ತೇವೆ. ಮತ್ತೆ ನಿಮ್ದೇನೋ ಸಜೆಷನ್ ಇದ್ರೆ ಸಜೆಷನ್ ಹೇಳ್ಬೋದು ಕಮೆಂಟ್ ಅಲ್ಲಿ. ಈ ತರ ಮಾಡಿ ಪೇಂಟ್ ಎಲ್ಲ ಬೇಕಾದ್ರೆ, ಮತ್ತೆ ಇಂಟೀರಿಯಲ್ಸ್ ಮತ್ತೆ ಅದು ಹೇಳ್ಬೋದು. ನಾವು ಅದನ್ನು ಅಳವಡಿಕೆ ಪ್ರಯತ್ನ ಮಾಡ್ತೀವಿ. ನೆಕ್ಸ್ಟ್ ಹೋಗುವ. ಸರ್, ಇದು ನಮ್ಮ ಡೈನಿಂಗ್ ರೂಮ್. ಇಲ್ಲಿ ಕುತ್ಕೊಂಡು ಊಟ ಮಾಡಿದ್ದಾರೆ. ಇದರ ಡೈಮೆನ್ಷನ್ 10x8. ಇಲ್ಲಿ ನೋಡಿ, ಸಿಮೆಂಟ್ ಅನ್ನು ಸ್ಟಾಕ್ ಮಾಡಿದ್ದೇವೆ. ಇಲ್ಲಿ ಇನ್ನೊಂದು ಮಾಸ್ಟರ್ ಬೆಡ್ರೂಮ್. ಇದರ ಡೈಮೆನ್ಷನ್ 10x12. ಇದು ನಮ್ಮ ತಂದೆಯವರಿಗೆ. ಬೆಡ್ರೂಮ್ ಆಯ್ತು. ಇಲ್ಲಿ ಈಗ ಬೆಡ್ರೂಮ್ ಮತ್ತೆ ಡೈನಿಂಗ್ ಹಾಲ್ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಡೈರೆಕ್ಟ್ ಯಾವ್ದಂದ್ರೆ ಕಿಚನ್. ಡೈರೆಕ್ಟ್ ಕಿಚನ್ ಬರ್ತದೆ. ಹೇಳಿ, ಇದು ನಮ್ಮ ಕಿಚನ್. ಇಲ್ಲಿ ನಾವು ಅಡುಗೆ ಮಾಡಿಗೆ ಎಲ್ಲ ಯೂಸ್ ಮಾಡುವಂತ. ಇದು ಈಗ ನಾವು ಮುಂದೆ ಹೋಗೋಣ. ಇದಾದ್ಮೇಲೆ ಕಿಚನ್ ಆದ ನಂತರ ನಮ್ದು ಇಲ್ಲಿ ಬಾತ್ರೂಮ್ ಇದೆ, ಬರ್ಬೋದು. ಈಗ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ನೋಡಿ, ಫುಲ್ ಸೆಂಟ್ರಿಂಗ್ ಇಲ್ಲಿ ಬಾತ್ರೂಮ್ ಅಂಡ್ ಟಾಯ್ಲೆಟ್.
ಎಸ್, ಇದೆಲ್ಲ ಒಳಗಿದಾಯ್ತು. ನಾವಿನ್ನು ಹೊರಗೆ ಹೋಗೋಣ ಬನ್ನಿ, ಇದೊಂದು ದಾರಿ ಇದೆ. ಎಸ್, ಇದು ನಮ್ಮ ಹೋಮ್ ಟೂರ್. ನಾನೀಗ ಈ ಮೈಕನ್ನು ವಿಜಯ್ ಅವರಿಗೆ ಕೊಡ್ತೇನೆ, ತಗೊಳ್ಳಿ. ಇಷ್ಟು ನಮ್ಮ ಚೈಲ್ಡ್ ಫ್ರೆಂಡ್ ಕಾರ್ತಿಕ್ ಅವರವರ ಮನೆಯದ್ದು ಟೂರೆಲ್ಲ ಹೇಳಿದರು. ಮತ್ತು ಮತ್ತೊಮ್ಮೆ ಸಲ ಸಾರಿ ಹೇಳ್ತಾ ಇದ್ದೀನಿ, ಸಾರಿ ತಮ್ನೇಲಿಗೆ ಮತ್ತು ಕ್ಲಿಕ್ ಬೇಟಿಗೆಲ್ಲ. ಮತ್ತು ಇನ್ನು ನೆಕ್ಸ್ಟ್ ವೀಡಿಯೋ ಸಿಗುವ. ಮತ್ತು ಟ್ರಾವೆಲ್ ವಿಜಯ್ ಅವರು ಸಹ ಆದಷ್ಟು ಬೇಗ ಬರ್ತಾರೆ ಅಂತ ಹೇಳಿದ್ದಾರೆ ನನಗೆ, ಆದಷ್ಟು ಬೇಗ ಬರ್ತಾರೆ. ಸೊ ನೆಕ್ಸ್ಟ್ ವೀಡಿಯೋ ಸಿಗುವ. ಬಾಯ್.